ನಮಸ್ತೆ ಮಿತ್ರರೇ, ನೋಡಿದ್ರಲ್ಲ ವಾತಾವರಣ ಹೇಗಿದೆ ಅಂತ. ಬೆಳಗ್ಗೆ 8 ಗಂಟೆ, ಎಲೆಗಳ ಮೇಲೆ ನೋಡಿ ನೀರು ನಿಂತಿದೆ. ಇಬ್ಬನಿ ಬೀಳೋ ಈ ಟೈಮ್ಗೆ ಇಲ್ಲಿ ಬಂದಿದ್ದೀನಿ. ಕಲ್ಲಂಗಡಿ ಬೆಳೆ ಇದು ಇರ್ತಕ್ಕಂಥ ಸ್ಥಳ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ನೆಲಮಂಗಲ ತಾಲೂಕು, ಅರಳಿ ಮರದ ಪಾಳ್ಯ ಅಂತ. ದಾಬಸ್ಪೇಟೆಯಿಂದ ಒಳಗಡೆ ಒಂದು 6 ಕಿಲೋಮೀಟ್ರು. ಸೊ ಬಲಗಡೆ ನೋಡಿದರೆ ಶಿವಗಂಗಾ ಬೆಟ್ಟ ಒಂದು 10-12 ಕಿಲೋಮೀಟ್ರ್ ದೂರದಲ್ಲಿದೆ. ಈ ಕಡೆ ಹಿಂದ್ಗಡೆ ಭಾಗದಲ್ಲಿ, ಈ ಎಡಗಡೆ ಭಾಗದಲ್ಲಿ ದೇವರಸಳ್ಳಿ ಅಂತ ಇದೆ, ಅಲ್ಲಿ ಬೆಟ್ಟ ಕೆರೆ ಇದೆ. ಹೈವೇ ಅಂಥ ಪ್ರದೇಶದಲ್ಲಿ ಏನು ವಿಶೇಷತೆ ಇದು ಕಲ್ಲಂಗಡಿ ಬೆಳೆದು ಅಂತ ತೋರಿಸ್ಲಿಕ್ಕೆ ಬಂದಿರೋದು ಅಂತ ನಿಮ್ಮಲ್ಲಿ ಕುತೂಹಲ ಇರ್ಬೋದು. ಕಳೆದ ವರ್ಷವೂ ಒಂದು ಮಾಡಿದ್ದೆ, ಮಿನಿಮಮ್ ಕಾಸ್ಟ್ ಆಫ್ ಪ್ರೊಡಕ್ಷನ್, ಕಡಿಮೆ ಖರ್ಚು ಮಾಡಿ ಬೆಳೆಯೋದು ಅಂತೇಳಿ. ಇಲ್ಲೂ ಹಾಗೆ ಆಗಿರ್ತಕ್ಕಂಥದ್ದು ವಿಜುವಲ್ಸಲ್ಲಿ ನೀವು ಗಮನಿಸ್ಬೋದು. ಹೋದ ಸರಿ ಅದು ಐಸ್ ಬಾಕ್ಸ್ ವೆರೈಟಿ ಮಾಡಿದ್ದು, ಈ ಸರಿ ಇದು ದಪ್ಪದ ಕಾಯೆಲ್ಲ ತೋರಿಸ್ತೀನಿ ನಾನು. ಒಂದು ತೋರಿಸ್ಬಿಡ್ತೀನಿ ನೋಡಿ. ಈಗ ಫ್ರೂಟ್ ಸೆಟ್ಟಿಂಗ್ ಇದು ನೋಡಿ. ಐ ಥಿಂಕ್ ಇವರು ನವಂಬರ್ 29ಕ್ಕೆ ನನ್ನ ಹತ್ರ ಮೊದಲನೇ ಬಾರಿ ಬಂದಿದ್ದು. ಅದಕ್ಕೆ ಮೊದಲು ಒಂದು 8-10 ದಿವಸ ಆಗಿತ್ತು ಅನಿಸುತ್ತೆ. ನಾಟಿ ಮಾಡಿದ್ದೆ, ಸಸಿ ಬೀಜ ನಾಟಿ ಮಾಡಿದ್ದು. ಸೊ ಇದರ ಆಗು ಹೋಗುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲು ರೈತರ ಇಂಟ್ರೊಡಕ್ಷನ್ ಮಾಡ್ತೀನಿ. ಅರಳಿ ಮರದ ಪಾಳ್ಯದ ಯುವ ರೈತರು ಭರತ್. ನಿಮ್ಮ ತಂದೆಯವ್ರ ಹೆಸರು? ರಾಜಣ್ಣ ಅಂತ ಅವ್ರ ತಂದೆಯವರು. ಸೊ ನೀಟಾಗಿ ಭಾಳ ಚೊಕ್ಕವಾಗಿ ಮಾಡಿದ್ದಾರೆ. ವಿಶೇಷತೆ ಏನು ಅಂತ ಹೇಳಲಿಕ್ಕೆ ಕೊಡ್ತೀನಿ. ಪ್ರಾರಂಭದಲ್ಲಿ ಇವ್ರದ್ದು ಬೆಳವಣಿಗೆ ಆಗ್ತಾಯಿಲ್ಲ. ನಾನು ಸ್ಪ್ರೇಗಳು ಡಿಲೇ ಮಾಡ್ತಾಯಿದ್ದೆ. ಹೊಡಿಬೇಡಿ, ಇಷ್ಟೇ ಹೊಡೀರಿ. ಗೊಬ್ಬರ ನಾನು 3 kg ಬಿಡ್ರಿ ಅಂದರೆ, ಸರ್ ಪಕ್ಕದಲ್ಲಿ ಒಂದೊಂದು ಪ್ಯಾಕೆಟ್ ತೊಗೊಬಂದು ಒಂದೊಂದು ಸರಿಗೆ ಒಂದು ಪ್ಯಾಕೆಟ್ ಬಿಡ್ತಾವ್ರೆ ಅಂತಾಯಿದ್ರು. ಇದೇ ಬ್ಯಾಚಿನ ಗಿಡಗಳು ವಿಜುವಲ್ಸ್ ತೋರಿಸ್ತೀನಿ. ಇಲ್ಲ ತಾಳ್ಮೆಯಾಗಿರಿ, ಇದು ಮಾಗಿ ಕಾಲ. ಒಂದು ಉದಾಹರಣೆ ಹೇಳ್ಬೋದು. ಬಿದಿರು ನಿಮಗೆ ಮೇಲೆ ಬೆಳವಣಿಗೆನೇ ಕಾಳಲ್ಲ, ರೂಟ್ ಡೆವಲಪ್ಮೆಂಟ್ ಆಗೋವರೆಗೂ. ಒಂದು ಸರಿ ರೂಟ್ ಡೆವಲಪ್ಮೆಂಟ್ ಆದಮೇಲೆ ನಾವು ಊಹೆನೇ ಮಾಡಿದ ರೀತಿಯಲ್ಲಿ ಬಿದಿರು ಬೆಳೆಯುತ್ತೆ ವರ್ಷಗಟ್ಟಲೆ. ಹಾಗೇನೇ ನಾವು ಮಾಗಿ ಕಾಲದಲ್ಲಿ ಯೂಸ್ವಲಿ, ಅದಕ್ಕೆ ನೋಡಿ ಸೇವಂತಿಗೆ ಮಾಡಿದಾಗ ಈ ಬ್ಯಾಚಲ್ಲಿ ಲೈಟಿಂಗ್ ಮಾಡ್ತೀವಿ. ಅಂಥ ಟೈಮಲ್ಲಿ ಬೆಳವಣಿಗೆ ನಿಧಾನಕ್ಕೆ ಇರುತ್ತೆ. ಬಟ್ ನಾವು ಹಾಗಂತ ಬೆಳೀಲಿ ಅಂತ ಹೆಚ್ಚು ಗೊಬ್ಬರ ಕೊಡ್ತಾ ಹೋದರೆ ಇದರ ಬೆಳೆ ಏನು ಬೆಡ್ ಮಾಡಿರ್ತೀರಿ ನೀವು, ಅದು ಕಂಪ್ಲೀಟಲ್ಲಿ ಸಾಲ್ಟ್ ಅಕ್ಯುಮುಲೇಷನ್ ಆಗ್ತಾ ಹೋಗ್ತದೆ. ನಂತರ ಈ ಹಂತದಲ್ಲಿ ಬೇಕಾದ್ರೆ ವ್ಯತ್ಯಾಸ ಎರಡು ನೋಡಿವ್ರಂತೆ ನೀವು. ನೋಡಿ, ಈಗ ಗ್ರೀನರಿ ಫುಲ್ ಕವರ್ ಆಗಿ ಹೋಗಿದೆ. ಆಲ್ಮೋಸ್ಟ್ ಇವತ್ತಿಗೆ ಎಷ್ಟು ದಿವಸ ಬೆಳೆ ಸರ್? 61 ದಿವಸ. ಕರೆಕ್ಟ್. 61 ದಿವಸದ ಬೆಳೆ. ಇವರು ತುಂಬಾ ಕೇಳ್ತಿದ್ರು, ಯಾಕೋ ಡೆವಲಪ್ಮೆಂಟ್ ಸಾಲದು. ನನಗೂ ಡೌಟ್ ಕ್ರಿಯೇಟ್ ಆಗಿಬಿಡೋದು. ಬಟ್ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇದ್ದಿದ್ದರಿಂದ ನಾನು ವಿತ್ ಹೇಳ್ಡೆ ಮಾಡಿದೆ. ಆಮೇಲೆ ನೋಡಿ, ಇದು ಔಷಧಿ ಡೇಟು ಖರ್ಚು ಹೇಳ್ಬಿಡ್ತೀನಿ. ನವಂಬರ್ 29 ನನ್ನ ಮೊದಲನೇ ಬಾರಿ ಬಂದಿದ್ದು. 1.5 ಎಕರೆ ಇದೆ ಇದು. ಸೊ ಮೊದಲನೇ ವಿಸಿಟಿವ್ ನವಂಬರ್ 29. ಅವತ್ತು ಡ್ರೆಂಚಿಂಗು ಆ್ಯಸ್ ಯೂಸ್ವಲ್ಲು ವರ್ಮಿ ಹ್ಯೂಮು, ವ್ಯಾಮ್ ಗೋಲ್ಡ್ ಕೊಟ್ಟಿದ್ದು. ನಂತರ ವಿವಿಧ ಹಂತಗಳಲ್ಲಿ ಬಯೋಸ್ಟಿಮ್ಯುಲೆಂಟು, ಕಿಂಗ್ಸೈಮ್ ಆಗಿರ್ಬೋದು, ಆಮೇಲೆ ಇನ್ನೊಂದು ಸೀವೀಡ್ ಎಕ್ಸ್ಟ್ರಾಕ್ಟ್ಗಳು, ಇವುಗಳನ್ನ ಕೊಟ್ಟಿದ್ದೀನಿ. ಟೋಟಲ್ ಖರ್ಚು ಪ್ರಾರಂಭದಲ್ಲಿ 2-3 ಸರಿ ವಾಟರ್ ಸಾಲ್ಯುಬಲ್ ನಾನೇ ಕೊಟ್ಟಿದ್ದೀನಿ. 2 kg 3 kg ಸಾಕು ಅಂತ. ನಂತರದಲ್ಲಿ ನೀವು ಬಳಸಿ ಅಂತ ಹೇಳಿದ್ದೀನಿ. ನನ್ನಲ್ಲಾಗಿರೋದು 19,625 ಬಿಲ್ ಇವ್ರದ್ದು. 61 ದಿವಸ. ನೆನ್ನೆ ಲಾಸ್ಟ್ ಸ್ಪ್ರೇ ಕೊಟ್ಟಿದ್ದೀನಿ. ಅದನ್ನು ಸೇರಿ ನಾನು ಹೇಳ್ತಿರ್ತಕ್ಕಂಥದ್ದು. ಇನ್ಯಾವುದು ಸ್ಪ್ರೇ ಮಾಡೋ ಅಗತ್ಯ ಇರಲ್ಲ. ರೋಗ ಬಾಧೆ ನೋಡಿ, ಕಳೆದ ಬಾರಿ ಕಾಣಿಸ್ಕೊಂಡಿದ್ದು ಡೌನಿ ಮಿಲ್ಡಿಯೋ. ಸ್ಪ್ರೇ ಮಾಡಿದ ನಂತರ ಎಲ್ಲೂ ಸ್ಪ್ರೆಡ್ ಆಗಿಲ್ಲ, ಹಾಲ್ಟ್ ಆಗಿದೆ. ಗಮನಿಸ್ಬೋದು, ಎಲ್ಲೆಲ್ಲಿ ಸ್ಟಾರ್ಟ್ ಆಗಿತ್ತೋ ಅಲ್ಲೇ ಆಗಿದೆ. ಇಷ್ಟು ಎಫೆಕ್ಟಿವ್ ಆಗಿ ಬರೋದಕ್ಕೆ ಸಾಧ್ಯ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು, ರಾಸಾಯನಿಕಗಳ ಬಳಕೆಯನ್ನು ಮಿತಿಗೊಳಿಸಿರ್ತಕ್ಕಂಥದ್ದು. ಅದಕ್ಕೆ ಬೆಡ್ಗೆ ನೀವು ಯಥೇಚ್ಛವಾಗಿ ಮೂಟೆ ಗೊಬ್ಬರ ಹಾಕಬೇಡಿ ಅಂತ ಬೆಡ್ ಪ್ರಿಪ್ರೇಷನಲ್ಲಿ ಹೇಳಿದ್ದೆ. ವಾಟರ್ ಸಾಲ್ಯುಬಲ್ ನಮ್ಗೆ ರೆಡಿಮೇಡ್ ಸಿಕ್ಕಿರೋದ್ರಿಂದ ಅದೊಂದು ವರ ಅಂತ ಹೇಳ್ಬೋದು. ಸೈಡ್ ಎಫೆಕ್ಟ್ ಆಗದ ರೀತಿಯಲ್ಲಿ, ಈಗ ರಾಸಾಯನಿಕಗಳ ಅತಿಯಾದ ಬಳಕೆಯಿಂದ ಹಾಳಾಗ್ತದೆ ಅಂತಾರಲ್ಲ, ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಪ್ರಾರಂಭದ ಹಂತದಲ್ಲಿ ಎಕರೆಗೆ 2 kg 3 kg ಅಷ್ಟನ್ನೇ ಕೊಟ್ಕೊಂಡು ಇದು ಬೆಳೆ ಬೆಳೆಸಿರ್ತಕ್ಕಂಥದ್ದು. ಸೊ ನಾನು ಏನು ಹೇಳಬೇಕು ಅದನ್ನು ಸೂಕ್ಷ್ಮವಾಗಿ ಹೇಳಿದ್ದೀನಿ. ಅವರ ರೈತರ ಅನುಭವನೂ ತಿಳ್ಕೊಳ್ಳೋಣ ಸ್ನೇಹಿತರೆ. ಭರತ್ ಅವ್ರನ್ನ ಮಾತಾಡ್ಸೋಣ. ಭರತ್ ಅವರೇ, ಒಂದೇ ಪ್ರಶ್ನೆ ನಂದು. ನೀವು ಪ್ರತಿ ಸಲ ಬಂದಾಗಲೂ ನೀವು ನಿಮ್ಮ ತಂದೆಯವರು ಬರ್ತಾ ಇದ್ವಿ, ಯಾಕೋ ಬೆಳವಣಿಗೆ ಆಗ್ತಿಲ್ಲ, ಪಕ್ಕದವ್ರದ್ದು ಉದ್ದ ಬೆಳೆದ್ಬಿಟ್ಟಿದೆ, ಇದೇ ಪ್ರಶ್ನೆ ಕೇಳ್ತಿದ್ರಿ. ಅವ್ರು ಅಷ್ಟು ಗೊಬ್ಬರ ಬಿಡ್ತಾವ್ರೆ, ನೀವು 2 kg ಹೇಳ್ತಿದ್ದೀರಾ, ಈ ಥರನೇ ಕೇಳ್ತಾ ಇದ್ರಿ. ಹಾಗೇನೆ ಈ ಭಾಗದಲ್ಲಿ ಕಲ್ಲಂಗಡಿ ತುಂಬಾ ಜನ ಬೆಳೆದಿದ್ದಾರೆ. ಅನೇಕ ಮಾತುಕತೆ ನಡೀತಾ ಇರ್ತದೆ ಊರುಗಳಲ್ಲಿ. ಅದು ಈ ಹಿಂದೆ ನೀವು ಬೆಳೆದಿರೋ ಬೆಳೆನೋ ಅನುಭವ ಇರ್ತದಲ್ಲ, ಇವೆಲ್ಲ ಆಧಾರದ ಮೇಲೆ ನೀವು ಪ್ರಾರಂಭದಲ್ಲಿ ಬಂದಾಗ ಏನು ಡೌಟ್ ಕ್ರಿಯೇಟ್ ಆಗಿತ್ತು, ಈಗೇನಿದೆ ನಿಮ್ಮ ಮಾತುಗಳಲ್ಲಿ ವಿವರಣೆ ಕೊಡ್ಬೋದು ನಮ್ಮ ರೈತರಿಗೆ ಅರ್ಥ ಆಗೋಕ್ಕೆ. ಒಂದೇ ಈ ಥರ ಯುವ ಜನಾಂಗ ಬಂದಿದ್ದಾರಲ್ಲ, ಅವ್ರಿಗೊಂದು ಕಾನ್ಫಿಡೆನ್ಸ್ ಬರಲಿ. ಯಾಕಂದರೆ ನೋಡಿ, ಇಷ್ಟು ಕಡಿಮೆ ವೆಚ್ಚದಲ್ಲಿ ಮಾಡಿರುವಾಗ ಬೆಲೆ ನಮ್ಮ ಕೈಯಲ್ಲಿರಲ್ಲ. ಹೌದು ಸರ್. ಬೆಲೆ ಕ್ರ್ಯಾಶ್ ಆದರೂ ಕೂಡ ನಷ್ಟ ಆಗಬಾರ್ದು ಮೊದಲನೇದು. ಸೊ ಒಂದೆರಡು ಮಾತುಗಳಲ್ಲಿ ವಿವರಣೆ ಕೊಡ್ಬೋದಾ ಸರ್? ನಾವು ಇದು ಕಲ್ಲಂಗಡಿ ಬೆಳೆದಿದ್ದು ಅಂದರೆ ಇದೇ ಫಸ್ಟ್ ಟೈಮು. ನಮಗೇನು ಒಂಚೂರು ಅನುಭವ ಏನೂ ಇರಲಿಲ್ಲ.
ಸೊ ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಹೇಳಿದ್ರು, ಅವರು ಬೆಳಿತಿದ್ರು, ಕಲ್ಲಂಗಡಿ ಬೆಳಿತಿದ್ರು. ಅವರಿಂಟ ನಮಗೂ ಒಂದ್ಸಲ ಕ್ಯೂರಿಯಾಸಿಟಿ ಬಂತು, ನಾವು ಹಾಕೋಣ ಅಂತ ಹಾಕ್ದು. ಆಮೇಲೆ ನಮ್ಗೆ ಏನೇನು ಹಾಕಬೇಕು ಅನ್ನೋದು ಗೊತ್ತಿರೋ ನಿಮ್ಮ ವೀಡಿಯೋಸ್ ನೋಡ್ತಿದ್ದೆ ನಾನು. ಯೂಟ್ಯೂಬಲ್ಲೆಲ್ಲ ನಿಮ್ಮ ವೀಡಿಯೋಸ್ ಎಲ್ಲ ಬರ್ತಿತ್ತಲ್ಲ, ಯೂಟ್ಯೂಬಲ್ಲಿ ನೋಡಿ ನಮ್ಮದು ಮಂಕ್ಲಾಲದಲ್ಲಿ ರಾಜು ಅಂತ ಇದ್ದಾರೆ, ಸೇವಂತಿಗೆ ಬೆಳೆದಿದ್ರಲ್ಲ, ಅವರು ನಮ್ಮ ಚಿಕ್ಕಪ್ಪ ಆಗಬೇಕು. ಅವರು ನಮ್ಗೆ ಹೇಳಿದ್ರು, ಇಲ್ಲಿ ಹೋಗ್ರಿ ಹಿಂಗೆ ಸರ್ ತುಂಬ ಒಳ್ಳೆ ಲೋ ಕಾಸ್ಟಲ್ಲಿ ನಿಮ್ಗೆ ಏನೇನು ಬೇಕು ಎಲ್ಲ ಇದು ಕೊಡ್ತಾರೆ ಅಂತ ಹೇಳಿದ್ರು. ಸೊ ಅವ್ರ ರೆಕಮೆಂಡೇಶನ್ ಇಂಟ ಅಲ್ಲಿಗೆ ಬಂದು ಸ್ಟಾರ್ಟಿಂಗ್ ಬಂದಾಗ ನಮ್ಮದು ಆ ತುಂಡದಲ್ಲಿ ಸ್ವಲ್ಪ ಹುಟ್ಟುವಳಿ ಕಡಿಮೆ ಆಗಿಬಿಟ್ಟಿತ್ತು. ನಿಮ್ಮ ಹತ್ರ ಬಂದು ಸರ್ ಅಂತ ತೋರಿಸ್ದೆ. ನೀವು ಹೇಳಿದ್ರಿ ಏನ್ರಿ ಇದು ಫುಲ್ಲು ಈ ಡೆವಲಪ್ಮೆಂಟ್ ಇಲ್ಲಲ್ರಿ, ಸೊಸಿನ ಫುಲ್ಲು ಸಣ್ಣದಲ್ಲೇ ಐತೆ, ಏನು ಡೆವಲಪ್ಮೆಂಟೇ ಆಗಿಲ್ವಲ್ರಿ. ಹ್ಞೂ ಸರ್ ನಮ್ದು ಯಾಕೋ ಫುಲ್ಲು ಡೆವಲಪ್ಮೆಂಟೇ ಆಗ್ತಾಯಿಲ್ಲ, ನಮ್ಮ ಪಕ್ಕದ ಜಮೀನವರೆಲ್ಲ ಅವ್ರವ್ರು ನೋಡಿದ್ರೆ ಎಲ್ಲ ಫುಲ್ ಡೆವಲಪ್ಮೆಂಟ್ ಆಗ್ಬಿಟ್ಟೈತೆ, ನಮ್ಮದೇನು ಅಷ್ಟೊಂದು ಹೇಳ್ಕೊಳೋ ರೀತಿಯಲ್ಲಿಲ್ಲ ಅಂತ ಹೇಳಿದೆ ನಾನು. ಅವಾಗ ನೀವು ಡ್ರೆಂಚಿಂಗಿಗೆ ಎಲ್ಲ ಒಂದು ಬೆನಿವಿಯಾ ಅಂತ ಫಸ್ಟ್ ಸ್ಪ್ರೇ ಕೊಟ್ರಿ. ಅದು ಹೊಡೆದಿದ ತಕ್ಷಣ ಫುಲ್ಲು ಕ್ಲಿಯರ್ ಆಗೋಯ್ತು. ಅದಾದಮೇಲೆ ಸ್ವಲ್ಪ ಹಿಂಗೆ ನಿಮ್ಮ ಹತ್ರ ಡೈಲಿ ನಾವು ಕಂಟಿನ್ಯೂಸ್ ಆಗಿ ಬರೋಕ್ಕೆ ಸ್ಟಾರ್ಟ್ ಮಾಡ್ದೋ. ಒಳ್ಳೆ ರಿಸಲ್ಟ್ ಅಂತೂ ಐತೆ. ಏನು ನಮಗೆ ಅಷ್ಟೊಂದು ಜಾಸ್ತಿ ಖರ್ಚು ಅಂತ ಏನು ಕಂಡಿಲ್ಲ. ಹೆಚ್ಚು ಅಂದರೆ ಗೊಬ್ಬರ ಹೆವಿ ಗೊಬ್ಬರ ಎಷ್ಟು ಕೆಜಿ ಬಿಟ್ಟಿದ್ದೀರಾ ಸರ್? ಇದಕ್ಕೆ ಒಂದು 10 kg ಬಿಟ್ಟಿದ್ದೀವಿ ಸರ್. ಸ್ಟಾರ್ಟಿಂಗ್ ಬಿಟ್ಟು ನೀವು 3-4 ಅಷ್ಟು ಬಿಟ್ಟಿದ್ದು ಅಷ್ಟಾಗಿರೋದು 10 kg. ಈಗ ಬಿಡ್ತಾ ಇರೋದು ಒನ್ ಟೈಮ್ಗೆ ಒಂದು 10 to 12 kg ಹೈಯೆಸ್ಟ್ ಸರ್. ಒಂದು ಜಾಸ್ತಿ ಹೆಚ್ಚು ಬಿಡಬಾರ್ದು ಅಂತ ನೀವು ಹೇಳಿದ್ರಿ ಅವತ್ತು. ನಾವು ಒಂದ್ಸಲಿ ನಿಮ್ಮನ್ನು ಕೇಳ್ದೋ, ಅವಾಗ ಹೇಳಿದ್ಕೆ ಅಷ್ಟೊಂದೆಲ್ಲ ಬಿಡೋ ಅವಶ್ಯಕತೆ ಇಲ್ಲ, 12 kg ನೀವು ತಾಳ್ಮೆಂಟ ನಿಧಾನಕ್ಕೆ ಬಿಡ್ರಿ ಅಂತ ನೀವು ಹೇಳಿದ್ರಿ. 61 ದಿವಸ ಅಂದರೆ ಈಗ ಅಲ್ಲಿಗೆ ಇವತ್ತು ನಾಳೆ ಸ್ಪ್ರೇ ಮಾಡ್ತೀರಾ? ನೆನ್ನೆ ಕೊಟ್ಟಿರ? ಇಲ್ಲ ಸರ್, ಇವತ್ತೇ ಸ್ಪ್ರೇ ಮಾಡ್ತೀವಿ. ಅದನ್ನು ಸೇರಿದ್ರೆ 1 2 3 4 5 6 ಸಲ ಸರ್. 6 ಸ್ಪ್ರೇ ಇಡೀ ಕಲ್ಲಂಗಡಿ 6 ಸ್ಪ್ರೇ ಮುಗ್ದೋಗಂಥದ್ದು. ಸೊ ಈಗ ಇದು ಯಾವುದು ತಳಿ ಇದು? ಜೂಬ್ಲಿ ಕಿಂಗ್ ಅಂತ ಸರ್, ಸಿಜೆಂಟಾ ಕಂಪ್ನಿದು. ಕಾಯಿ ಎಷ್ಟು ಕೆಜಿ ಬರ್ಬೋದು ಅಂತ ಏನೇನು ಅಂದಾಜು ಇದೆಯಾ? ಅಂದಾಜು ನನ್ನ ಫ್ರೆಂಡ್ ಹೇಳಿದ್ರು, ಅವರು 14 kg ವರೆಗೂ ಬಂದೈತೆ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ ಅವರೇಜ್ ಒಂದು 8-10 kg ತಗೋಬೋದು. 8 ಸೈಜ್ ಬಂದ್ರು ಮಾರ್ಕೆಟ್ ಅಲ್ಲಿ ಗ್ರಾಹಕರು ಕೊಂಡ್ಕೊಳ್ಳೋದು ಹೌದು ಸರ್, ಹಿನ್ನಡೆ ಆಗಬಹುದು. ಸೊ 8 kg ಬಂದ್ರು ಈಗ ಏನು ಬೆಲೆ ಇದೆ? ಈಗ ಅದೇ ನನ್ನ ಫ್ರೆಂಡ್ ಹೇಳಿದ್ರು 18 to 20 ರೂಪಾಯಿವರೆಗೂ ಐತೆ kg ಅಂತ ಅಂದರು ಸರ್. ಓಕೆ, 144. ನನ್ನ ಅಂದಾಜು 100 ರೂಪಾಯಿ ಒಂದು ಕಾಯಿಗೆ ಸಿಗ್ಬೋದಾ? ಅದೇ ಸಿಗ್ಬೋದು, ಸಿಕ್ಕಿದ್ರೆ ಒಳ್ಳೆಯದು, ನಮಗೂ ಇದಾಗುತ್ತೆ ಸರ್. ಬಟ್ ದುಂದು ವೆಚ್ಚ ಮಾಡ್ದಂಗೆ ನೀಟಾಗಿ ಮಾಡಿದ್ದೀರಾ? ಹೌದು ಸರ್. ಸೊ ಇದೇ ಫಸ್ಟ್ ಬೆಳೆನಾ? ಇದೇ ಫಸ್ಟ್, ನಮಗೆ ಇದೇ ಫಸ್ಟ್ ಬೆಳೆ, ಅನುಭವನೇ ಇಲ್ಲ ಸರ್. ಓಕೆ, ನಿಮ್ಮ ಹತ್ರ ಬಂದು ಇದು ಸ್ಪ್ರೇ ಇಲ್ಲ, ನಿಮ್ಮ ಹತ್ರನೇ ಇದು ಮಾಡ್ರೆ. ನಿಮ್ಮ ಔಷಧಿ ಹೊಡೆಯೋದು ಈಗ 6 ಸ್ಪ್ರೇ ಆಯ್ತಲ್ಲ? ಹೌದು ಸರ್. ಬಟ್ ನೀವು ಗಮನಿಸ್ದಂಗೆ ಬೇರೆಯವರು ಇದೇ ರೀತಿ ನೀಟಾಗಿ ಹಿಂಗೆ ಸ್ಪ್ರೇ ಮಾಡ್ತಾವ್ರ, ಅಥವಾ ಅತಿ ಹೆಚ್ಚು ಕಾಂಬಿನೇಷನ್ ಮಾಡೋದು, ರೋಗ ಕಾಣಿಸ್ತು ಅಂತ ಗಾಬರಿಗೆ ಇಬ್ನಿ ಬಿತ್ತು ಮಳೆ ಬಂತು ಅಂತ ಸ್ಪ್ರೇ ಮಾಡೋದು, ಈ ಥರದ್ದು ಜಾಸ್ತಿ ಹಳ್ಳಿಗಳಲ್ಲಿ? ಹೌದು ಸರ್. ಆ ಥರ ನಿಮ್ಗೆ ಯಾರಾದ್ರೂ ಹೇಳಿದ್ದುಂಟಾ? ಎಲ್ಲ ಸ್ಪ್ರೇ ಮಾಡಿ ಹಂಗಂತ ಏನು ಹೇಳಿಲ್ಲ, ಆ ಥರ ಏನು ಹೇಳಿಲ್ಲ. ಬಟ್ ಗೊಬ್ಬರ ಮಾತ್ರ ಜಾಸ್ತಿ ಬಿಡ್ರಿ, ಗೊಬ್ಬರ ಜಾಸ್ತಿ ಬಿಡ್ರಿ, ಹೆಂಗ್ ಒಂದೊಂದು ಚೀಲ ಬಿಡ್ರಿ, ಅಷ್ಟಕ್ಕೆ ಎಲ್ಲ ಏನು ಕಷ್ಟ, ಒಂದು ಚೀಲ ಬಿಡ್ರಿ, 25 kg ಬಿಡ್ರಿ ಅಂತ ಸಜೆಷನ್ ಮಾಡಿದ್ರು ಬೇಜನ್ ಜನ ಇದ್ದಾರೆ. ಯಾವತ್ತೂ ಬಿಟ್ಟಿಲ್ಲ ನೀವು 1 ಚೀಲ? ಅದೇ ವೆಚ್ಚ ಜಾಸ್ತಿ. ಕೆಲವರು ಗೊಬ್ಬರ ಬಿಟ್ಟು ಅರ್ಧ ಬೆಳೆನ ಹಾಳು ಮಾಡ್ಕೊಂಬಿಟ್ಟವ್ರಿ. ಖಂಡಿತವಾಗ್ಲೂ. ಅಂದ್ರೆ ಬೆಳೆಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ಕೊಟ್ಟರೆ ನಿಮಗೆ ಖರ್ಚು ಒಂದು ಉಳಿತಾಯ ಜೊತೆಗೆ ಭೂಮಿ ಹಾಳಾಗಲ್ಲ. ನೀವು ಈ ಬೆಳೆ ನಂತರ ಇದೇ ಬೆಡ್ಡಲ್ಲಿ ಇನ್ನೊಂದು ಬೆಳೆ ಬೆಳೆ? ಹೌದು ಸರ್, ಬೆಳೆದಿದೆ ಅಂತ ಇದೀವಿ. ಆ ಥರದ್ದು ಪ್ಲಾನ್ ಇದೆಯಾ ಇದ್ರಲ್ಲಿ? ಹೌದು ಸರ್, ಬೆಳಿಬೇಕು ಇದರಲ್ಲಿ. ಇದೆಲ್ಲ ಕಲ್ಲಂಗಡಿ ಹೋದ್ಮೇಲೆ ಇನ್ನೊಂದು ಬೆಳೆ ಏನಾದ್ರು ಮಾಡಬೇಕು ಅಂತ ಇದೆ. ಚೆನ್ನಾಗಿದೆ ಭೂಮಿ, ನಿಮ್ಮ ಭೂಮಿನೂ ಚೆನ್ನಾಗಿದೆ. ಬಟ್ ಇವತ್ತಿನ ತ್ಯಾವ ನೋಡಿದ್ರೆ ನೀರು ಜಾಸ್ತಿ ಆದಂಗೆ ಕಾಣಿಸ್ತಾ ಇದೆ. ಅದೇ ಸರ್, ರಾತ್ರಿ ಏನೋ ನೀರು ರಾತ್ರಿ ಬಿಟ್ಟಿರೋದು ಅಷ್ಟೇ ಸರ್. ಬಟ್ ಎಷ್ಟು ಕಾಯಿ ನಿಲ್ಬೋದು ಇದರಲ್ಲಿ? ಯಾಕಂದ್ರೆ ಕಾಯಿ ಆ ಸೈಜು ಇದೆ, ಬೇರೆ ಪೀಚುಗಳು ಇದೆ, ಇನ್ನೂ ಪೀಚ್ ಆಗ್ತಾ ಇದೆ. ಬಟ್ ಅದೇನು ಸೆಟ್ ಆಗುತ್ತಾ ಏನು ಅಂತ ಅದು ಸೆಟ್ ಆಗೋದು. ಹೌದು ಸರ್, ಮೇಲಿಂದ ನೋಡಿದಾಗ ನಿಜವಾಗ್ಲೂ ಕಾಣಲ್ಲ ಕಾಯಿಗಳು. ಹೌದು ಸರ್, ಒಳಗಡೆ ಬಗ್ಗಿ ನಾವು ಹುಡುಕ್ತಾ ಹೋದಾಗ ನೋಡಿ. ಸರ್, ಇಲ್ಲಿ ಕಾಣಿಸ್ತದೆ. ಇಲ್ಲಿ ಒಂದು 3 ಕಾಯಿಯನ್ನು ಕಚ್ಚಿದೆ ಸರ್. ಇಲ್ಲೊಂದು ನೋಡಿ, 3 ಇಲ್ಲಿದೆ ಸರ್, ಹಿಂದೆ ಎಲ್ಲ ಇದೆ ನೋಡಿ, ಹಿಂದೆ ಇದೆ. ಇಲ್ಲಿ ಒಂದೇ ಕಡೆ ತುಂಬಾನೇ ಇದೆ. ನೀವು ಸ್ಪ್ರೇ ಮಾಡೋದು ಸ್ವಲ್ಪ ಕಷ್ಟನೇ ಈಗ? ಹೌದು ಸರ್, ಅದೇ ಈ ಸಲ ಒಂದ್ಸಲಿ ಕಷ್ಟ ಬಿದ್ದು ಹೊಡೆದ್ಬಿಟ್ರೆ ಈ ಸರಿ ಫೈನಲ್ ಮಾಡಿಬಿಡಿ. ಸೊ ನೀವು ಕರೆಕ್ಟ್ ಸೀಸನ್ಗೆ ಹಾಕಿದಿರ ಅನ್ಸುತ್ತೆ. ಅರ್ಲಿ ಕಮರ್ಸ್ ಇನ್ನೂ ಮಾರ್ಕೆಟ್ಗೆ ಅಷ್ಟು ಕಾಣಿಸ್ತಾ ಇಲ್ಲ ಕಲ್ಲಂಗಡಿ. ಹೌದು ಸರ್, ನೆಕ್ಸ್ಟ್ 15 ದಿವಸದಲ್ಲಿ ನಿಮ್ದು ಕಟಾವ್ ಆಗ್ಬೋದು. ಹೌದು ಸರ್, ಅಷ್ಟೇ ಸರ್, 70 ದಿನಗಳ ನಂತರ. ಸೊ ಒಳ್ಳೆ ಬೆಲೆ ಸಿಗಲಿ ಅಂತ ನಾನು ಹಾರೈಸ್ತೀನಿ. ಇಲ್ಲಿ ವೀಕ್ಷಕರೇ, ನಾನು ಹೇಳಲಿಕ್ಕೆ ಇಷ್ಟಪಡೋದು ಒಂದೇ ಮಾತು. ಇದು ಯಾಕೆ ಇದು ವಿಡಿಯೋ ಮಾಡಿದೆ ಹೀಗೆ ಇಲ್ಲಿಗೆ ಬಂದು ಅಂತಂದರೆ, ನೋಡಿ, ಅನಾವಶ್ಯಕವಾಗಿ ನಾವು ಹುಮ್ಮಸ್ನಲ್ಲಿ ಬೇಗ ಬೆಳಿಬೇಕು,
ಬೇಗ ಇಳುವರಿ ತೊಗೋಬೇಕು, ಜಾಸ್ತಿ ತೊಗೋಬೇಕು ಅನ್ನೋ ಒಂದು ಹುಮ್ಮಸ್ಸು ಇರ್ತದೆ ಪ್ರಾರಂಭದಲ್ಲಿ. ವಯಸ್ಸಿಗೆ ಅನುಗುಣವಾಗಿ ನೋಡಿ, ಈಗ 10 kg ಬಿಡ್ತಾರೆ, ತೊಂದರೆ ಇಲ್ಲ. ಈಗ ನೀವು ಅದೇ ಗಿಡಗಳು 20 ದಿವಸ ಇರುವಾಗ 10 kg ಬಿಟ್ಟರೆ ಅದು ತಪ್ಪು. ನಾನು ಹೇಳೋದು ಬೆಳೆ ಹಂತಕ್ಕೆ ತಕ್ಕನಾಗೆ ಯಾವ ಗೊಬ್ಬರ ಕೊಡಬೇಕು, ಎಷ್ಟು kg ಕೊಡಬೇಕು. ಆಮೇಲೆ ಇವುಗಳೆಲ್ಲದರ ಜೊತೆಗೆ ನಾನು ಯಾವಾಗಲೂ ಹೇಳೋದು ಮಣ್ಣಿನ ಆರೋಗ್ಯ ಉಳಿಸ್ಕೊಳ್ಳಿಕ್ಕೆ ಆರ್ಗ್ಯಾನಿಕ್ಕು ಬಯೋ ಫರ್ಟಿಲೈಸರ್ಸ್, ಆರ್ಗ್ಯಾನಿಕಲ್ಲಿ ಬಯೋಸ್ಟಿಮ್ಯುಲೆಂಟ್ಸ್ ಬಂದಿರತಕ್ಕಂಥದ್ದು, ವರ್ಮಿಹ್ಯೂಮ್ ಆಗಿರ್ಬೋದು, ಆ ಕಿಂಗ್ಸೈಮ್, ನಾನು ಬ್ರ್ಯಾಂಡೇ ಹೇಳ್ತಾ ಇದ್ದೀನಿ, ಕೆಲವೊಂದು ಈಗಾಗಲೇ ರಿಪೀಟೆಡಾಗಿ ವೀಡಿಯೋಗಳು ತೋರಿಸಿರೋದ್ರಿಂದ, ಸೀವಿಡ್ ಎಕ್ಸ್ಟ್ರಾಕ್ಟ್ಗಳಾಗಿರ್ಬೋದು ಈ ಥರದವು. ಆಮೇಲೆ ಬಯೋ ಫರ್ಟಿಲೈಸರಲ್ಲಿ ಇಂಪಾರ್ಟೆಂಟು ವ್ಯಾಮ್, ಒಂದು ನಾಟಿ ಮಾಡಿದ ಮೊದಲ ಪ್ರಾರಂಭದ ಹಂತದಲ್ಲಿ ಕೊಡೋದ್ರಿಂದ ಬೇರುಗಳು ಬೆಳವಣಿಗೆ ಆಗುತ್ತೆ, ಯಥೇಚ್ಛವಾಗಿ ಗಿಡ ಬೆಳವಣಿಗೆ ಆಗೋದಕ್ಕೆ ಸಹಾಯ ಆಗ್ತದೆ. ನಂತರ AMC ಬೆಳೆಸ್ತಕ್ಕಂಥದ್ದು, ಇವುಗಳನ್ನೆಲ್ಲೂ ಮಾಡಿದಾಗ ರಾಸಾಯನಿಕಗಳ ಬಳಕೆಯನ್ನು ಕಡಿಮೆ ಮಾಡ್ಬೋದು. ಈ ರೀತಿ ಅವಾಗ ನಿಮ್ಗೆ ಹಿನ್ನಡೆ ಆಗೋಲ್ಲ. ಅಕಸ್ಮಾತ್ ರೇಟ್ ಡೌನ್ ಆಯಿತು ಮಾರ್ಕೆಟಲ್ಲಿ ಅಂದ್ರೂ ನೀವು ಹಾಕಿದ ಬಂಡವಾಳ ಖಂಡಿತ ನಿಮ್ಮ ಕೈಗೆ ಸಿಗುತ್ತೆ. ಸೊ ಸ್ವಲ್ಪ ಆವ್ರೇಜ್ ಬೆಲೆ ಚೆನ್ನಾಗಿ ಸಿಕ್ತು ಅಂದರೆ ಲಾಭ ಅಂತೂ ಖಂಡಿತ ಬರುತ್ತೆ. ಸೊ ಇದು ಯುವ ಜನಾಂಗ ಏನಿದ್ದೀರಿ, ಹಿರಿಯರೇನಿದೆ ಅವ್ರಿಗೆ ಮತ್ತು ಈ ಭರತ್ ಅಂತವರು ಆದರ್ಶ ಆಗಬೇಕು ಅನ್ನೋ ದೃಷ್ಟಿಯಿಂದ ವೀಡಿಯೋ ಮಾಡೋಕ್ಕೆ ಬಂದಿದ್ದು. ಥ್ಯಾಂಕ್ ಯು ಭರತ್, ಮಾಹಿತಿ ಹಂಚ್ಕೊಂಡು.